ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯ ಆದಿಕಾಂಡ 3ನೇ ಅಧ್ಯಾಯ 6ನೇ ವಾಕ್ಯ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿದೆಯೋ, ನೋಡುವುದಕ್ಕೂ ರಮ್ಯವಾಗಿದೆಯೋ, ಜ್ಞಾನೋದಕ್ಕೆ ಅಪೇಕ್ಷಾಸಕ್ತವಾಗಿದೆಯೋ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ಹೇಳುತ್ತದೆ, ದೇವರು ಹೇಳಿದ ಮಾತನ್ನು ಕೇಳದೆ ಆ ಸೈತಾನನು ಹೇಳಿದ ಮಾತಕ್ಕೆ ನಾವು ಕಿವಿ ಕೊಟ್ಟು ಆ ಸಮಯವನ್ನು ಕೊಟ್ಟು ದೇವರ ವಾಕ್ಯವನ್ನು ನಾವೇನು ಮಾಡಿದ್ರಿ, ದೂರ ತಳ್ಳಿಬಿಟ್ಟಿರಿ. ಅದಕ್ಕೋಸ್ಕರ ಈ ವಾಕ್ಯ ಏನು ಹೇಳ್ತದೆ ಅಂದರೆ, ದೇವರ ಮಾತಿಗೆ ನಾವು ಬೆಲೆ ಕೊಡಬೇಕು. ದೇವರು ವಾಕ್ಯಕ್ಕೆ ನಾವೇನು ಮಾಡಬೇಕು, ಕಿವಿಯನ್ನು ಕೊಡಬೇಕು. ದೇವರು ಹೇಳಿದ ಒಂದೊಂದು ವಾಕ್ಯಗಳನ್ನು ನಾವು ಅದನ್ನು ತೆಗೆದುಕೊಂಡು ಆ ರೀತಿಯಾಗಿ ನಾವು ನಡೆಯಬೇಕು. ಈ ವಾಕ್ಯದ ಪ್ರಕಾರ ಆ ಸ್ತ್ರೀಯು ತಿಂದಿದ್ದು ಅಲ್ಲದೆ ಅವರ ಸಂಗಡ ಇದ್ದಂಥ ಆ ಗಂಡನಿಗೂ ಕೊಟ್ಟು ಆತನು ತಿಂದನು. ಆ ಇಬ್ಬರು ದೇವರಿಂದ ದೂರ ಆಗಿದ್ದಾರೆ. ದೇವರ ಮಕ್ಕಳೇ, ನಾವು ದೇವರಿಂದ ದೂರ ಆಗುವುದು ಅಲ್ಲ, ದೇವರ ಸಂಗಡ ನಮ್ಮ ಸಹವಾಸ ಇರಬೇಕು. ದೇವರೊಂದಿಗೆ ನಮ್ಮ ಸಹವಾಸ ಇರಬೇಕು. ಈ ವಾಕ್ಯ ಹೇಳ್ತದೆ, ದೇವರು ನಮ್ಮ ಒಳಗೆ ಆತನು ವಾಸ ಮಾಡುತ್ತಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಇಲ್ಲಾಂದರೆ ನಮ್ಮ ಜೀವಿತ ಕತ್ತಲಾಗುತ್ತದೆ. ದೇವರ ಮಕ್ಕಳೇ, ಈ ವಾಕ್ಯ ಕೇಳಿ ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಾವು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ.